ಆ ಜಿಲ್ಲೆಯ ಜನರು ಬೀದಿ ನಾಯಿಗಳ ಕಿರುಕುಳದಿಂದ ಬೇಸತ್ತು ಹೋಗಿದ್ದಾರೆ. ಕೇವಲ 10 ತಿಂಗಳಲ್ಲಿ ಸಾವಿರಾರು ಮಂದಿ ನಾಯಿಗಳಿಂದಾಗಿ ಕಚ್ಚಿಸಿಕೊಂಡಿದ್ದಾರೆ. ಹಾಗಾಗಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕುವುದಕ್ಕೆ ಹೊಸ ಪ್ಲಾನ್ ಮಾಡಲಾಗಿದೆ. ಆದರೆ ಅದಕ್ಕೂ ಕೂಡ ಗ್ರಹಣ ಹಿಡಿದಿದೆ. ಬೀದಿ ನಾಯಿ ಕಾಟಕ್ಕೆ ಜನ ಹೈರಾಣ. ಡೆಡ್ಲಿ ದಾಳಿಗೆ ಬೇಕಿದೆ ನಿಯಂತ್ರಣ. ಹೀಗೆ ನಾಯಿಗಳ ಕಡಿತಕ್ಕೆ ಒಳಗಾಗಿರುವ ಜನರು ಮತ್ತೊಂದೆಡೆ ಬೀದಿ ನಾಯಿಗಳ ಕಡಿವಾಣಕ್ಕೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಕಳೆದ 11 ತಿಂಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಇನ್ನು ಕೋಲಾರ ಜಿಲ್ಲಾಡಳಿತದ ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಬೀದಿ ನಾಯಿಗಳ ಗಣತಿ ಮಾಡಲಾಗಿದ್ದು ಸರಿಸುಮಾರು 30,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದ್ದು ಅವುಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸಬೇಕಿದೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸುವ ಕುರಿತು ಚರ್ಚೆ ಮಾಡಲಾಯಿತು. ನಮ್ಮ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಒಟ್ಟು 7,630 ಬೀದಿ ನಾಯಿಗಳಿದೆ ಸರ್. ಇಡೀ ಜಿಲ್ಲೆಯಲ್ಲಿ 30,000 ಮೇಲಿದೆ ಸರ್. ಈ ನಗರ ಸಭೆ ಏನು ULPಗಳಲ್ಲಿ ಬರ್ತದಲ್ಲ ಸರ್, ಇದನ್ನ ಮೊದಲು ನಾವು ಕ್ಯಾಚ್ ಮಾಡಬೇಕು ಸರ್. ಆ ಕ್ಯಾಚ್ ಮಾಡೋಕೆ ಇವರು ತಮ್ಮ ರಿಸೋರ್ಸ್ ಇದ್ದರೆ ಟೆಂಡರ್ ಕರೀತಾರೆ ಸರ್. ಟೆಂಡರ್ ಕರೆದು ಅದನ್ನೆಲ್ಲ ಕ್ಯಾಚ್ ಮಾಡಿದ ಮೇಲೆ ನಂತರ ಇವ್ರ ಇಲಾಖೆಯಿಂದ ABC ಮಾಡ್ತೀವಿ ಸರ್. ABC ಮತ್ತೆ ERB ಎರಡು ನಮ್ಮ ನಗರಸಭೆಯವರೇ ಮಾಡಬೇಕು ಸರ್. ಪುರಸಭೆಯವರೇ ಅದನ್ನೇ ಮಾಡಿಸ್ತಾರೆ ಸರ್. ಈಗ 100% ಮಾಡಬೇಕು ಅಂತ ಮೊನ್ನೆ ಡೈರೆಕ್ಷನ್ ಕೊಟ್ಟಿದೆ ಸರ್. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಬೀದಿ ನಾಯಿಯಿಂದ ಸಾವಿರಾರು ಮಹಿಳೆಯರು, ಮಕ್ಕಳು, ವೃದ್ಧರು ಕಡಿತಕ್ಕೊಳಗಾಗಿದ್ದಾರೆ. ಈ ವರ್ಷ ದುಪ್ಪಟ್ಟಾಗಿದೆ. ಹಾಗಾಗಿ ಬೀದಿ ನಾಯಿಗಳ ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ಕೋಲಾರ ಹೊರವಲಯದಲ್ಲಿ ಜಾಗವನ್ನು ಗುರುತು ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ 25 ಬೀದಿ ನಾಯಿಗಳನ್ನು ಪುನರ್ವಸತಿ ಕೇಂದ್ರದಲ್ಲಿ ನೋಡಿಕೊಳ್ಳಲು 1 ವರ್ಷಕ್ಕೆ ಸರಾಸರಿ 88 ಲಕ್ಷ ರೂಪಾಯಿ ಖರ್ಚು ಬರುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಸಿದ್ದಪಡಿಸಲಾಗಿದೆ. ಆದರೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. 7,500 ನಾಯಿಗಳು ಇಡೀ ಜಿಲ್ಲೆಯಾದ್ಯಂತ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಹೇಳಿದ್ದಾರೆ, ಡಾಕ್ಟರ್ಸ್ ಹೇಳಿದ್ದಾರೆ, ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಈಗ ನಾಯಿ ಕಡಿದ್ರೆ ಅದೇ 5,000 ರೂಪಾಯಿ, ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ. ಪಾಪ ಯಾರು ತೀರ್ಕೋಬಾರ್ದು, ಅದನ್ನ ನಾವು ಅನೌನ್ಸ್ ಮಾಡಿದೀವಿ. ನಾಯಿ ಕಡಿದ್ರೆ 5,000 ರೂಪಾಯಿ ಅಂತ ಹೇಳಿದ್ವಿ. ಈಗ ಏನು ಅಂದ್ರೆ UD ಅದೇ ನಗರಸಭೆಗಳು, ಪುರಸಭೆಗಳು ಎಲ್ಲರೂ ಈ ನಮ್ಮ ಪಶುಸಂಗೋಪನೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈ ನಾಯಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಕಡಿಮೆ ಮಾಡಬೇಕು, ಮತ್ತೆ ಅವ್ರಿಗೆ ಒಂದು ನೆಲೆ ಕಲ್ಪಿಸಬೇಕು, ಎಲ್ಲ ಶೆಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಒಂದು 15 ನಿಮಿಷ ಅದನ್ನೇ ಚರ್ಚೆ ಮಾಡಿದೀವಿ. ಕೋಲಾರದಲ್ಲಿ ಬೀದಿ ನಾಯಿಗಳ ಉಪಟಳ ಒಂದು ಕಡೆಯಾದರೆ ಮತ್ತೊಂದು ಕಡೆ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಲಕ್ಷ ಲಕ್ಷ ಹಣ ಬೇಕಾಗಿದೆ. ಸದ್ಯ ಬೀದಿ ನಾಯಿ ನಿಯಂತ್ರಣವೇ ಎಲ್ಲರಿಗೂ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆ ಜಿಲ್ಲೆಯ ಜನರು ಬೀದಿ ನಾಯಿಗಳ ಕಿರುಕುಳದಿಂದ ಬೇಸತ್ತು ಹೋಗಿದ್ದಾರೆ. ಕೇವಲ 10 ತಿಂಗಳಲ್ಲಿ ಸಾವಿರಾರು ಮಂದಿ ನಾಯಿಗಳಿಂದಾಗಿ ಕಚ್ಚಿಸಿಕೊಂಡಿದ್ದಾರೆ. ಹಾಗಾಗಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕುವುದಕ್ಕೆ ಹೊಸ ಪ್ಲಾನ್ ಮಾಡಲಾಗಿದೆ. ಆದರೆ ಅದಕ್ಕೂ ಕೂಡ ಗ್ರಹಣ ಹಿಡಿದಿದೆ. ಬೀದಿ ನಾಯಿ ಕಾಟಕ್ಕೆ ಜನ ಹೈರಾಣ. ಡೆಡ್ಲಿ ದಾಳಿಗೆ ಬೇಕಿದೆ ನಿಯಂತ್ರಣ. ಹೀಗೆ ನಾಯಿಗಳ ಕಡಿತಕ್ಕೆ ಒಳಗಾಗಿರುವ ಜನರು ಮತ್ತೊಂದೆಡೆ ಬೀದಿ ನಾಯಿಗಳ ಕಡಿವಾಣಕ್ಕೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಕಳೆದ 11 ತಿಂಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಇನ್ನು ಕೋಲಾರ ಜಿಲ್ಲಾಡಳಿತದ ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಬೀದಿ ನಾಯಿಗಳ ಗಣತಿ ಮಾಡಲಾಗಿದ್ದು ಸರಿಸುಮಾರು 30,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದ್ದು ಅವುಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸಬೇಕಿದೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸುವ ಕುರಿತು ಚರ್ಚೆ ಮಾಡಲಾಯಿತು.
ನಮ್ಮ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಒಟ್ಟು 7,630 ಬೀದಿ ನಾಯಿಗಳಿದೆ ಸರ್. ಇಡೀ ಜಿಲ್ಲೆಯಲ್ಲಿ 30,000 ಮೇಲೆ ಇದೆ ಸರ್. ಈ ನಗರ ಸಭೆ ಏನು ULPಗಳಲ್ಲಿ ಬರ್ತದಲ್ಲ ಸರ್, ಇದನ್ನ ಮೊದಲು ನಾವು ಕ್ಯಾಚ್ ಮಾಡಬೇಕು ಸರ್. ಆ ಕ್ಯಾಚ್ ಮಾಡೋದಕ್ಕೆ ಇವರು ತಮ್ಮ ರಿಸೋರ್ಸ್ ಇದ್ದಾನೆ ಟೆಂಡರ್ ಕರೀತಾರೆ ಸರ್. ಟೆಂಡರ್ ಕರೆದು ಅದನ್ನೆಲ್ಲ ಕ್ಯಾಚ್ ಮಾಡಿದ ಮೇಲೆ ನಂತರ ಇವ್ರ ಇಲಾಖೆಯಿಂದ ABC ಮಾಡ್ತೀವಿ ಸರ್. ABC ಮತ್ತೆ ARV ನಮ್ಮ ನಗರಸಭೆಯವರೇ ಮಾಡಬೇಕು ಸರ್. ಪುರಸಭೆಯವರೇ ಅದನ್ನೇ ಮಾಡಿಸ್ತಾ ಇದೆ ಸರ್. ಈಗ 100% ಮಾಡಬೇಕು ಅಂತ ಮೊನ್ನೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಬೀದಿ ನಾಯಿಯಿಂದ ಸಾವಿರಾರು ಮಹಿಳೆಯರು, ಮಕ್ಕಳು, ವೃದ್ಧರು ಕಡಿತಕ್ಕೊಳಗಾಗಿದ್ದಾರೆ. ಈ ವರ್ಷ ದುಪ್ಪಟ್ಟಾಗಿದೆ. ಹಾಗಾಗಿ ಬೀದಿ ನಾಯಿಗಳ ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ಕೋಲಾರ ಹೊರವಲಯದಲ್ಲಿ ಜಾಗವನ್ನು ಗುರುತು ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ 25 ಬೀದಿ ನಾಯಿಗಳನ್ನು ಪುನರ್ವಸತಿ ಕೇಂದ್ರದಲ್ಲಿ ನೋಡಿಕೊಳ್ಳಲು 1 ವರ್ಷಕ್ಕೆ ಸರಾಸರಿ 88 ಲಕ್ಷ ರೂಪಾಯಿ ಖರ್ಚು ಬರುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿದೆ. ಆದರೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. 7,500 ನಾಯಿಗಳು ಇಡೀ ಜಿಲ್ಲೆಯಾದ್ಯಂತ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಹೇಳಿದ್ದಾರೆ, ಡಾಕ್ಟರ್ಸ್ ಹೇಳಿದ್ದಾರೆ, ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಈಗ ನಾಯಿ ಕಡಿದ್ರೆ ಅದೇ 5,000 ರೂಪಾಯಿ, ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ. ಪಾಪ ಯಾರು ತೀರ್ಕೋಬಾರ್ದು, ಅದನ್ನ ನಾವು ಅನೌನ್ಸ್ ಮಾಡಿದೀವಿ. ನಾಯಿ ಕಡಿದ್ರೆ 5,000 ರೂಪಾಯಿ ಅಂತ ಹೇಳಿದ್ವಿ. ಈಗ ಏನು ಅಂದ್ರೆ UD ಅದೇ ನಗರಸಭೆಗಳು, ಪುರಸಭೆಗಳು ಎಲ್ಲರೂ ಈ ನಮ್ಮ ಪಶುಸಂಗೋಪನೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈ ನಾಯಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಕಡಿಮೆ ಮಾಡಬೇಕು, ಮತ್ತೆ ಅವರಿಗೆ ಒಂದು ನೆಲೆ ಕಲ್ಪಿಸಬೇಕು, ಎಲ್ಲ ಶೆಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಒಂದು 15 ನಿಮಿಷ ಅದನ್ನೇ ಚರ್ಚೆ ಮಾಡಿದೀವಿ. ಕೋಲಾರದಲ್ಲಿ ಬೀದಿ ನಾಯಿಗಳ ಉಪಟಳ ಒಂದು ಕಡೆಯಾದರೆ ಮತ್ತೊಂದು ಕಡೆ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಲಕ್ಷ ಲಕ್ಷ ಹಣ ಬೇಕಾಗಿದೆ. ಸದ್ಯ ಬೀದಿ ನಾಯಿ ನಿಯಂತ್ರಣವೇ ಎಲ್ಲರಿಗೂ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆ ಜಿಲ್ಲೆಯ ಜನರು ಬೀದಿ ನಾಯಿಗಳ ಕಿರುಕುಳದಿಂದ ಬೇಸತ್ತು ಹೋಗಿದ್ದಾರೆ. ಕೇವಲ 10 ತಿಂಗಳಲ್ಲಿ ಸಾವಿರಾರು ಮಂದಿ ನಾಯಿಗಳಿಂದಾಗಿ ಕಚ್ಚಿಸಿಕೊಂಡಿದ್ದಾರೆ. ಹಾಗಾಗಿ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕುವುದಕ್ಕೆ ಹೊಸ ಪ್ಲಾನ್ ಮಾಡಲಾಗಿದೆ. ಆದರೆ ಅದಕ್ಕೂ ಕೂಡ ಗ್ರಹಣ ಹಿಡಿದಿದೆ. ಬೀದಿ ನಾಯಿ ಕಾಟಕ್ಕೆ ಜನ ಹೈರಾಣ. ಗೆಡ್ಲಿ ದಾಳಿಗೆ ಬೇಕಿದೆ ನಿಯಂತ್ರಣ. ಹೀಗೆ ನಾಯಿಗಳ ಕಡಿತಕ್ಕೆ ಒಳಗಾಗಿರುವ ಜನರು ಮತ್ತೊಂದೆಡೆ ಬೀದಿ ನಾಯಿಗಳ ಕಡಿವಾಣಕ್ಕೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಕಳೆದ 11 ತಿಂಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಇನ್ನು ಕೋಲಾರ ಜಿಲ್ಲಾಡಳಿತದ ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಬೀದಿ ನಾಯಿಗಳ ಗಣತಿ ಮಾಡಲಾಗಿದ್ದು ಸರಿಸುಮಾರು 30,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದ್ದು ಅವುಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸಬೇಕಿದೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಯೋಜನೆ ರೂಪಿಸುವ ಕುರಿತು ಚರ್ಚೆ ಮಾಡಲಾಯಿತು. ನಮ್ಮ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಒಟ್ಟು 7,630 ಬೀದಿ ನಾಯಿಗಳಿದೆ ಸರ್. ಇಡೀ ಜಿಲ್ಲೆಯಲ್ಲಿ 30,000 ಮೇಲೆ ಇದೆ ಸರ್. ಈ ನಗರ ಸಭೆ ಏನು ULPಗಳಲ್ಲಿ ಬರ್ತದಲ್ಲ ಸರ್, ಇದನ್ನ ಮೊದಲು ನಾವು ಕ್ಯಾಚ್ ಮಾಡಬೇಕು ಸರ್. ಆ ಕ್ಯಾಚ್ ಮಾಡೋದಕ್ಕೆ ಇವರು ತಮ್ಮ ರಿಸೋರ್ಸ್ ಇದ್ದಾನೆ ಟೆಂಡರ್ ಕರೀತಾರೆ ಸರ್. ಟೆಂಡರ್ ಕರೆದು ಅದನ್ನೆಲ್ಲ ಕ್ಯಾಚ್ ಮಾಡಿದ ಮೇಲೆ ನಂತರ ಇವ್ರ ಇಲಾಖೆಯಿಂದ ABC ಮಾಡ್ತೀವಿ ಸರ್. ABC ಮತ್ತೆ ARV ನಮ್ಮ ನಗರಸಭೆಯವರೇ ಮಾಡಬೇಕು ಸರ್. ಪುರಸಭೆಯವರೇ ಅದನ್ನೇ ಮಾಡಿಸ್ತಾ ಇದೆ ಸರ್. ಈಗ 100% ಮಾಡಬೇಕು ಅಂತ ಮೊನ್ನೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಬೀದಿ ನಾಯಿಯಿಂದ ಸಾವಿರಾರು ಮಹಿಳೆಯರು, ಮಕ್ಕಳು, ವೃದ್ಧರು ಕಡಿತಕ್ಕೊಳಗಾಗಿದ್ದಾರೆ. ಈ ವರ್ಷ ದುಪ್ಪಟ್ಟಾಗಿದೆ. ಹಾಗಾಗಿ ಬೀದಿ ನಾಯಿಗಳ ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ಕೋಲಾರ ಹೊರವಲಯದಲ್ಲಿ ಜಾಗವನ್ನು ಗುರುತು ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ 25 ಬೀದಿ ನಾಯಿಗಳನ್ನು ಪುನರ್ವಸತಿ ಕೇಂದ್ರದಲ್ಲಿ ನೋಡಿಕೊಳ್ಳಲು 1 ವರ್ಷಕ್ಕೆ ಸರಾಸರಿ 88 ಲಕ್ಷ ರೂಪಾಯಿ ಖರ್ಚು ಬರುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿದೆ. ಆದರೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. 7,500 ನಾಯಿಗಳು ಇಡೀ ಜಿಲ್ಲೆಯಾದ್ಯಂತ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಹೇಳಿದ್ದಾರೆ, ಡಾಕ್ಟರ್ಸ್ ಹೇಳಿದ್ದಾರೆ, ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಈಗ ನಾಯಿ ಕಡಿದ್ರೆ ಅದೇ 5,000 ರೂಪಾಯಿ, ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ. ಪಾಪ ಯಾರು ತೀರ್ಕೋಬಾರ್ದು,
ಅದನ್ನ ನಾವು ಅನೌನ್ಸ್ ಮಾಡಿದೀವಿ. ನಾಯಿ ಕಡಿದ್ರೆ 5,000 ರೂಪಾಯಿ ಅಂತ ಹೇಳಿದೀವಿ. ಈಗ ಏನು ಅಂದ್ರೆ ಯುಡಿ ಅದೇ ನಗರಸಭೆಗಳು ಪುರಸಭೆಗಳು ಎಲ್ಲರೂ ಈ ನಮ್ಮ ಪಶುಸಂಗೋಪನೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈ ನಾಯಿಗಳನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಕಡಿಮೆ ಮಾಡಬೇಕು, ಮತ್ತೆ ಅವರಿಗೆ ಒಂದು ನೆಲೆ ಕಲ್ಪಿಸಬೇಕು, ಎಲ್ಲೋ ಶೆಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಒಂದು 15 ನಿಮಿಷ ಅದನ್ನೇ ಚರ್ಚೆ ಮಾಡಿದೀವಿ. ಕೋಲಾರದಲ್ಲಿ ಬೀದಿ ನಾಯಿಗಳ ಉಪಟಳ ಒಂದು ಕಡೆಯಾದರೆ ಮತ್ತೊಂದು ಕಡೆ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಲಕ್ಷ ಲಕ್ಷ ಹಣ ಬೇಕಾಗಿದೆ. ಸದ್ಯ ಬೀದಿ ನಾಯಿ ನಿಯಂತ್ರಣವೇ ಎಲ್ಲರಿಗೂ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.